ಮಾರ್ನಿಂಗ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪದ್ಮಾಸ್ ಎಕೋ ವೈಬ್ ಯೂಟ್ಯೂಬ್ ಚಾನೆಲ್. ಆಷಾಢ ಮಾಸ ನಡೀತಾ ಇದೆ ಅಂಡ್ ದೇವಿಗಳ ಆರಾಧನೆ ಜೋರಾಗಿ ನಡೀತಾ ಇದೆ ಎಲ್ಲ ದೇವಸ್ಥಾನಗಳಲ್ಲಿ. ಸೊ ಎನಿವೇಸ್, ಬೆಳಗ್ಗೆ ಸ್ನಾನ ಆಯ್ತು, ಪೂಜೆ ಆಯ್ತು. ಇವಾಗ ಹೊಟ್ಟೆ ಕಡೆ ಗಮನ ಹರಿಸ್ಬೇಕಲ್ಲ. ಏನ್ ತಿಂಡಿ ಮಾಡೋದು ಅಂತ ನಾನು ಮತ್ತೆ ಯೋಚನೆ ಮಾಡ್ತಾ ಇದ್ವಿ. ಇನ್ ಬಿಟ್ವೀನ್ ಈ ಮಳೆ ಚಳಿಗೆ ಒಂದೊಳ್ಳೆ ಅಕ್ಕಿ ರೊಟ್ಟಿ, ಬಿಸಿ ಬಿಸಿ ರೊಟ್ಟಿ ಚಟ್ನಿ ಮಾಡ್ಕೊಂಡು ತಿನ್ನೋಣ ಅಂತ ಅನಿಸ್ತು. ಸೊ ಮಸಾಲೆ ರೊಟ್ಟಿನ ಮಾಡ್ತಾ ಇದೀವಿ, ತಾಲಿಪೆಟ್ ಅಂತ ಕರಿತೀವಿ. ಕಾಮನ್ ಆಗಿ ಮಸಾಲೆ ರೊಟ್ಟಿ ಹೆಂಗ್ ಮಾಡ್ತೀವಿ, ಎಲ್ಲ ಸೊಪ್ಪು ತರಕಾರಿಗಳನ್ನ ಉಪಯೋಗಿಸ್ಕೊಂಡು ಮಾಡ್ತೀವಲ್ವಾ. ಅದನ್ನೇ ಸ್ವಲ್ಪ ವಿಭಿನ್ನವಾಗಿ ಹೆಚ್ಚು ಅದರ ರುಚಿಯನ್ನ ಹೆಚ್ಚಿಸ್ಲಿಕ್ಕೆ ಬೇರೆಲ್ಲ ಏನ್ ಕೈ ಚಳಕ ಮಾಡ್ಬೋದು ಅಂತ ಯೋಚನೆ ಮಾಡೋಣ, ಆಯ್ತಾ. ಸೊ ನಮ್ಮನೆಯಲ್ಲಿ ಮಸಾಲೆ ರೊಟ್ಟಿ ಇವತ್ತು ಹೆಂಗಿರತ್ತೆ ನೋಡೋಣ, ತಿನ್ನೋಣ ಮಾಡ್ಕೊಂಡು. ಓಕೆ, ವಿಡಿಯೋ ಮಾಡ್ಕೊಳ್ತಾನೆ ರೊಟ್ಟಿ ಮಾಡೋಣ ಅಂತ ಅನ್ಕೊಂಡಿದೀನಿ. ಹೇಗ್ ಬರುತ್ತೆ ರೊಟ್ಟಿ ಅಂತ ಅನ್ಬಿಟ್ಟು. ಬಿಸಿ ಬಿಸಿ ಅಕ್ಕಿ ರೊಟ್ಟಿ, ಮಸಾಲೆ ರೊಟ್ಟಿ ವಿತ್ ಚಟ್ನಿ. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲಿಗೆ 3 ಮೀಡಿಯಮ್ ಸೈಜ್ ಬೌಲಲ್ಲಿ 3 ಬೌಲಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು 4-5 ಜನರಿಗೆ ಆಗುವಷ್ಟು ಮಾಡ್ತಾ ಇರೋದು. ಅದಕ್ಕೆ ಸಣ್ಣದಾಗಿ ಹೆಚ್ಚಿದ ಕೊತ್ತಂಬರಿ ಮತ್ತು ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡೆ. ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಬಹುದು. ಮತ್ತು ಅರ್ಧ ಹೋಳು ತೆಂಗಿನ ತುರಿಯನ್ನು ಹಾಕ್ಕೊಂಡ್ವಿ, ಹಸಿ ತೆಂಗಿನಕಾಯಿ. ಮತ್ತು 1 ಬಟ್ಲಷ್ಟು ತುರಿದ ಕ್ಯಾರೆಟನ್ನು ಹಾಕ್ಕೊಂಡೆ. ಇಲ್ಲಿ ಒಂದು 10 ಅಥವಾ ಒಂದು 5-6 ಈರುಳ್ಳಿಯನ್ನು ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಇದನ್ನು ರುಬ್ಬಬೇಕಾಯ್ತಾ. ಮೇಯ್ನ್ ಬಂದು ಇದೇ ಇಲ್ಲಿ ರೆಸಿಪಿಗೆ ಒಂದೊಳ್ಳೆ ಫ್ಲೇವರ್ ಕೊಡೋ ಅಂಥ ಇಂಗ್ರೀಡಿಯೆಂಟು. ಸೊ ಇದನ್ನು ರುಬ್ಕೊಳ್ತಾ ಇದ್ದೀನಿ. ಈ ಥರ ತರಿಯಾಗಿ ರುಬ್ಕೊಂಡು ಇದನ್ನು ಅಕ್ಕಿ ಹಿಟ್ಟಿನ ಜೊತೆಗೆ ಹಾಕ್ಕೊಳ್ಳೋದು. ಈ ಥರ ತರಿಯಾಗಿ ರುಬ್ಕೊಳ್ಬೇಕು, ತುಂಬ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಡಿ, ಆಯಿತಾ. ಆ್ಯಂಡ್ ಇದಕ್ಕೆ ನೀವು ಎಕ್ಸ್ಟ್ರಾ ನೀರು ಹಾಕೋ ನೆಸೆಸಿಟಿನೇ ಬರೋದಿಲ್ಲ. ಎಷ್ಟು ಹಿಟ್ಟಿರುತ್ತಲ್ಲ ಅದು ಈ ಈರುಳ್ಳಿ ರಸದ ಜೊತೆಗೇ ಚೆನ್ನಾಗಿ ಕಲಿಸ್ಬೋದು. ಅದಕ್ಕೆ ಎಕ್ಸ್ಟ್ರಾ ನೀರನ್ನ ಆ್ಯಡ್ ಮಾಡ್ಕೊಳ್ಬೇಡಿ, ಯಾಕಂದರೆ ತುಂಬ ಮೆತ್ತಗಾಗ್ಬಿಡುತ್ತೆ ರೊಟ್ಟಿ ಮತ್ತು ತಟ್ಲಿಕ್ಕೆ ಬರೋದಿಲ್ಲ. ಇದ್ರ ಜೊತೆಗೆ ಸ್ವಲ್ಪ ಖಾರಕ್ಕೆ ತಕ್ಕಷ್ಟು ಹಸಿರು ಮೆಣಸಿನಕಾಯಿ, ಹಾಗೆ 1 ಹಿಡಿಯಷ್ಟು ಕರಿಬೇವಿನ ಎಲೆಗಳನ್ನು ಸೇರಿಸ್ಕೊಳ್ಳೋದು. ಇದು ಅಷ್ಟೇನೆ, ಇದನ್ನು ತರಿಯಾಗಿ ರುಬ್ಕೊಳ್ಬೇಕು, ಫೈನ್ ಪೇಸ್ಟ್ ಮಾಡೋದು ಬೇಡ, ಆಯಿತಾ. ಈ ರೊಟ್ಟಿಗೆ ಸ್ವಲ್ಪ ಖಾರ ಹೆಚ್ಚಾಗಿದ್ರೇ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಹೀಗೆ ಇದನ್ನು ತರಿಯಾಗಿ ರುಬ್ಕೊಳ್ಳೋದು. ಎಲ್ಲವೂ ಅಷ್ಟೇ, ಈರುಳ್ಳಿ ಮತ್ತು ಈ ಹಸಿಮೆಣಸಿನಕಾಯಿ ಕರಿಬೇವನ್ನು ಕೂಡ ಈ ಥರ ತರಿಯಾಗಿ ರುಬ್ಕೊಂಡು ಅಕ್ಕಿ ಹಿಟ್ಟಿನ ಜೊತೆಗೆ ಹಾಕ್ಕೊಳ್ತಾ ಇದ್ದೀವಿ. ನಾವೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡಿದ್ದೀವಲ್ಲ ಅದ್ರ ಜೊತೆಗೆ. ಇದರ ಜೊತೆಗೆ 1 ಚಮಚ ಜೀರಿಗೆ ಪುಡಿ, 1 ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ರೊಟ್ಟಿ ತಟ್ಟುವ ಹದಕ್ಕೆ ಕಲಿಸ್ಕೊಳ್ಬೇಕಾಗತ್ತೆ. ಇದು ಎಣ್ಣೆ ರೊಟ್ಟಿ ಆಗಿರೋದ್ರಿಂದ ನಾವು ಇದನ್ನು ತಟ್ಟುವ ಹದಕ್ಕೆ ನಾವು ಕಲಿಸ್ಕೊಳ್ಬೇಕು. ನೋಡ್ಕೊಳ್ಳಿ ಸ್ವಲ್ಪ ನೀರು ಬೇಕೋ ಬೇಡವೋ ಅಂತ ಅಂದ್ಬಿಟ್ಟು ಹದ ಗೊತ್ತಾಗತ್ತೆ. ಇದು ನಾವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚೇ ಆಯಿತು ಹಿಟ್ಟು, ಯಾಕಂದರೆ ತುಂಬಾ ಪದಾರ್ಥಗಳನ್ನ ಹಾಕ್ಕೊಂಡಿದ್ವಲ್ಲ ಅದಕ್ಕೆ. ನೋಡಿ, ಈ ಥರ ಒಂದು ಹದಕ್ಕೆ ಬಂದಿದೆ ಇವಾಗ. ಇದಕ್ಕೆ ನಾವು ಎಕ್ಸ್ಟ್ರಾ ನೀರನ್ನ ಹಾಕ್ಕೊಳ್ಳೇ ಇಲ್ಲ, ಏನು ಈರುಳ್ಳಿ ರುಬ್ಬಿದ್ವಲ್ಲ ಅದರಲ್ಲೇ ನೀರಿನ ಅಂಶ ಇತ್ತು. ಸೊ ಸಾಕಾಯಿತು ಹಿಟ್ಟು ಕಲಿಸ್ಲಿಕ್ಕೆ. 1 ಚಟ್ನಿ, ಏನು ತೆಂಗಿನಕಾಯಿ ಮತ್ತು ಸ್ವಲ್ಪ ಈರುಳ್ಳಿ, ಸ್ವಲ್ಪ ಹಸಿಮೆಣಸು, ಹುಣಸೆ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನೇ ಹಾಕಿ ನಾನು ಚಟ್ನಿ ಮಾಡಿಕೊಂಡೆ ರೊಟ್ಟಿನ ತಟ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಒಂದು ಕೆಂಪಕ್ಕಿಯ ಹಿಟ್ಟು ಮಾಡಿಸೋದ್ರಿಂದ ಸ್ವಲ್ಪ ಅಂಟು ಕಡಿಮೆ ಬರುತ್ತೆ, ಹಾಗಾಗಿ ರೊಟ್ಟಿ ತಟ್ಟುವಾಗ ತುಂಬ ನೋಡ್ಕೊಂಡು ತಟ್ಟಬೇಕಾಗತ್ತೆ. ಬಿಳಿ ಅಕ್ಕಿಯದಾದರೆ ಹಿಟ್ಟು ಚೆನ್ನಾಗಿ ಅಂಟು ಬರೋದ್ರಿಂದ ಈ ಥರ ಮಸಾಲೆ ರೊಟ್ಟಿ ಮಾಡಲಿಕ್ಕೆ ಒಳ್ಳೆ ಸಖತ್ತಾಗಿರುತ್ತೆ ಅದು ಹಿಟ್ಟು, ಆಯಿತಾ. ಒಂದೊಳ್ಳೆ ರೊಟ್ಟಿ ರೆಡಿ ಆಯಿತು. ಘಮ ಅಂತಾಯಿತು. ನನಗಂತೂ ಯಾವಾಗ ತಿಂತೀನೋ ಅನ್ನೋಷ್ಟು ಹಸುವಾಗ್ತಾಯಿತ್ತು. ಸೊ ರೊಟ್ಟಿ ಚಟ್ನಿ ಇವತ್ತಿನ ಸ್ಪೆಷಲ್ ರೆಡಿ ಆಗಿದೆ. ನಿಮ್ಮ ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ, ಆಯಿತಾ. ಆ್ಯಂಡ್ ಇದು ಒಂಥರ ವಿಶಿಷ್ಟವಾಗಿದೆ ಈ ಮಸಾಲೆ ರೊಟ್ಟಿ. ಹೀಗೂ ರುಬ್ಕೊಂಡು ಮಾಡೋದ್ರಿಂದ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡಿ ಹೇಗಿತ್ತು ಅಂತ ಅಂದ್ಬಿಟ್ಟು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೋಡಿದ್ರಲ್ಲ, ಇದೊಂದು ಒಂಥರ ಚೆನ್ನಾಗಿರತ್ತೆ, ಆಯ್ತಾ. ಈ ತಾಲಿಪೆಟ್ಟು ಈ ಥರ ಟ್ರೈ ಮಾಡಿ ನೋಡಿ ಒಂದ್ಸತಿ. ಈ ಥರ ರುಬ್ಬಿ ಹಾಕೋದ್ರಿಂದ ಈರುಳ್ಳಿನ ಅದು ಮಾಡ್ತಿರ್ಬೇಕಾದ್ರಲ್ಲೇ ತಿನ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಆ ಥರ ಒಂಥರ ಕ್ರೇವಿಂಗ್ಸ್ ಶುರುವಾಗುತ್ತೆ ಅಕ್ಕಿ ರೊಟ್ಟಿದು. ಸೊ ಎನಿವೇಸ್, ಹೋಪ್ ಯು ಗೈಸ್ ಎಂಜಾಯ್ಡ್. ಓಕೆ, ಈ ರೆಸಿಪಿನ ಆದಷ್ಟು ಎಲ್ಲರೊಟ್ಟಿಗೆ ಶೇರ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಕಿಚನಲ್ಲಿ ಇದನ್ನ ಟ್ರೈ ಮಾಡಿ. ಓಕೆ, ವಿಡಿಯೋ ಹೇಗಿತ್ತು ಅಂತ ಅಂದ್ಬಿಟ್ಟು ಕಾಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.